ನಾವು ಗೋವಾಗೆ ಬಂದು ಗೋವಾದಲ್ಲಿ ರೈಲ್ವೆ ಸ್ಟೇಷನ್ನು ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬೋರ್ಡು ನಿಮಗೆ, ಅದು ವಾಸ್ಕೋಡಿ ಗಾಮ ರೈಲ್ವೆ ಸ್ಟೇಷನ್ ನೋಡಿ. ಇದು ವಾಸ್ಕೋಡಿ ಗಾಮ ರೈಲ್ವೆ ಸ್ಟೇಷನ್. ಈ ವಾಸ್ಕೋಡಿ ಗಾಮ ರೈಲ್ವೆ ಸ್ಟೇಷನ್ನಿಂದ ಸ್ವಲ್ಪ ಬಂದರೆ ನಾವೇನು ಮಾಡಿದ್ದೀವಿ, ಬಂದಿದ ತಕ್ಷಣ ಇಲ್ಲಿ 24/7 ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ, ಒಳ್ಳೆ AC ರೆಸ್ಟೋರೆಂಟು. ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಕಾಫಿ ಟೀ ಎಲ್ಲ ಕುಡ್ಕೊಂಡು ಹಾಗೆ ಬಂದು ನಿಮಗೆ ಜಸ್ಟ್ ಈ ಸರ್ಕಲ್ದು ಒಂದು ವ್ಯೂ ತೋರಿಸ್ತೀನಿ ನೋಡಿ. ವಾವ್, ಇಲ್ಲಿ ನೋಡಿ ನಮ್ಮ ಧರ್ಮಪತ್ನಿಯವರು ಇದ್ದಾರೆ. ಇಲ್ಲಿ ಒಂದು ರೌಂಡ್ ಹಾಕಿದ್ದೀನಿ ಫುಲ್ಲು. ಇಲ್ಲಿ ಒಂದು ಯಾವುದೋ ಚಿಕ್ಕದು ಟೆಂಪೋ ಇದೆ, ಆಟೋದಲ್ಲಿ ಕೇಳಿದ್ದಕ್ಕೆ ಆಟೋದವರು 200 ರೂಪೀಸ್ ಅಂತ ಹೇಳಿದ್ದಾರೆ. ಈಗ ಟ್ಯಾಕ್ಸಿ ವಿಚಾರಿಸ್ತೀವಿ, ಟ್ಯಾಕ್ಸಿ ಅದೇ ರೇಟಿಗೆ ಬಂದರೆ ಅಲ್ಲಿಗೆ ಹೋಗ್ತೀವಿ ನೋಡಿ. ಗೋವಾ ರೈಲ್ವೆ ಸ್ಟೇಷನ್ನಿಂದ ಬಂದು ಒಂದು ಕ್ಯಾಬ್ ಮಾಡಿ ಕ್ಯಾಬ್ನಲ್ಲಿ ಬುಕ್ ಮಾಡ್ತಾ ಇದ್ದೀವಿ. ನಮ್ಮ ಶ್ವೇತ ಅವರು ಅಲ್ಲಿದ್ದಾರೆ, ಇವಳು ಹಾಂ ನೋಡಿ ಹೊಟ್ಟೆ ಎಲ್ಲ ಕಾಣಿಸ್ಕೊಂಡವಳೆ ಆಯಿತಾ. ನೆಕ್ಸ್ಟ್ ನಮ್ಮ ಶ್ವೇತ ಅವ್ರು ಇಲ್ಲಿ ಬರ್ತಾ ಇದ್ದಾರೆ. ನಂದು ಮಾಡ್ಬಿಡು ಹಂಗೆ. ಹಾಯ್ ನೋಡಿ, ನಾವೀಗ ಗೋವಾ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಗೋವಾ ರೈಲ್ವೆ ಸ್ಟೇಷನಿಂದ ಈ ಕಡೆ ನಾವು ಕ್ಯಾಬ್ ಮಾಡ್ಕೊಂಡಿದ್ದೀವಿ. ಕ್ಯಾಬ್ ಮಾಡಿಕೊಂಡು ಎಲ್ಲಿ ಪೋರ್ಟ್ ಹತ್ರ ಹೋಗ್ತಾ ಇದೀವಿ. ಎಲ್ಲರಿಗೂ ಎಂಜಾಯ್, ಬಾಯ್ ಬಾಯ್. ಅಲ್ಲಿ ತನಕ ಎಲ್ಲಿದ್ವಿ? ನಾವೀಗ ಗೋವಾಗೆ ಹೋಗ್ತಾ ಇದ್ದೀವಿ. ಗೋವಾದಿಂದ ನಾವು ಪೋರ್ಟ್ ಹತ್ರ ಹೋಗ್ತಾ ಇದೀವಿ. ಅವಾಗ ಟ್ಯಾಕ್ಸಿನಲ್ಲಿ ಹೋಗ್ತಾ ಇದ್ದೋ. ಇಲ್ಲಿ ವಿಲೇಶ್ ವಾವ್, ವಿಲೇಶ್ ಮುಂದೆ ಕೂತಿದ್ದಾರೆ. ಹಾಗೆ ವಿಲೇಶ್ ಮುಂದಗಡೆ ಇಲ್ಲಿ ಈ ಕಡೆ ಶ್ರೇಯ, ನಾನಿದ್ದೀನಿ. पूरा फोर्ट है, पूरा पोर्ट है। मरमगो फोर्ट है। अभी उसका ज्यादा ये चलता है, अडानी का उसका जिंदाल का ये चलता है ನೋಡಿ. ಇವೆಲ್ಲ ನೋಡಿ ಸಮುದ್ರ. ಓ ಸಮುದ್ರದಲ್ಲಿ ಬರ್ತಾ ಇದೀವಿ. ಪೋರ್ಟ್ ಇದೆಲ್ಲ ಅದಾನಿ ಅವರು ಇಂಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಡ್ರೈವರ್ ಅಣ್ಣ. ವಾರೆ ವಾವ್, ಏನು ನೋಡಿ ಹೆಂಗಿದೆ. KSW ಅವ್ರದ್ದು ಇದು. जाता है